ಹಲೋ ಸ್ನೇಹಿತರೆ, ಇವರು ಪುಷ್ಪ ಅಂತ ವಯ 42 ಆಗಿರುತ್ತೆ. ಇನ್ನು ನೋಡುವುದಕ್ಕೆ ತುಂಬಾನೇ ಸಖತ್ತಾಗಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಈಕೆ ಹತ್ತಿರ ಆ ಹೊಂಡಾ ಅಮೇಜೆ ಒಂದು ಕಾರ್ ಕೂಡ ಇರುತ್ತೆ. ಸಮಸ್ಯೆ ನೋಡಿ, ಯಜಮಾನರಿಗೆ 72 ವಯ, ಅವರ ಆಶೆ ಪೂರ್ಣ ಕಡಿಮೆ ಆಗಿದೆ ಎಂದು ಖುದ್ದಾಗಿ ಪುಷ್ಪ ಅವರೇ ಮಾಹಿತಿನ ತಿಳಿಸಿದ್ದಾರೆ. ಸದ್ಯದ ಇವಳ ಸ್ಥಿತಿ ನೋಡೋದಾದರೆ ದಿನೇ ದಿನೇ ಇವಳಿಗೆ ಆಶೆ ಹೆಚ್ಚಾಗುತ್ತಿದೆ. 42 ವಯಸ್ಸಿನಲ್ಲಿ ಸ್ನೇಹಿತರೆ ದಿನೇ ದಿನೇ ಆಶೆ ಹೆಚ್ಚಾಗುತ್ತಿದೆ. ಇರೋದು ಬೆಂಗಳೂರಿನ ಅಜ್ಜಾಳಹಳ್ಳಿಯಲ್ಲಿ. ಬಯಕೆ ನೋಡಿ ಗುಪ್ತವಾಗಿ ಭೇಟಿಯಾಗಿ ಇವರ ಎಲ್ಲ ಆಶೆಗಳನ್ನು ಈಡೇರಿಸಿಕೊಳ್ಳೋದು. ಈ ಒಂದು ಬಯಕೆಯಿಂದಲೇ ತಾವು ಪ್ರೊಫೈಲ್ನ ಶೇರ್ ಮಾಡಿಕೊಂಡಿದ್ದಾರೆ. ಅದು 42 ವಯಸ್ಸಿನಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಆಗಿ ನೋಡಿ. 42ರ ವಯದಲ್ಲೂ ಮಹಿಳೆಯರಿಗೆ ಆಶೆ ಹೆಚ್ಚಾಗುತ್ತಿದೆ ಎಂದು ಖುದ್ದಾಗಿ ಪುಷ್ಪಾವತಿ ಅವರೇ ಹೇಳಿದ್ದಾರೆ. 42 ವಯದಲ್ಲಿ ಪ್ರತಿ ಮಹಿಳೆಯರಿಗೆ 2ರಿಂದ 3 ಮಕ್ಕಳು ಆಗುತ್ತೆ ಎಂದು ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಬಾಗಿಲು ಪೂರ್ಣ ಅಗಲವಾಗುತ್ತೆ. 3 ಮಕ್ಕಳು ಆದ ನಂತರ ಸ್ನೇಹಿತರೆ ಪ್ರತಿಯೊಂದು ಮಹಿಳೆಯರ ಬಾಗಿಲು ಅಗಲವಾಗುತ್ತೆ. ಮತ್ತು 42 ವಯ ಕ್ರಾಸ್ ಆದ ಮೇಲೆ 4 ದಿವಸಕ್ಕೆ ಒಂದು ಸಲ ರಸ ಹೊರಗೆ ಬಂದೇ ಬರುತ್ತೆ ಎಂದು ಪುಷ್ಪಾವತಿ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ರಸ ಹೊರಗೆ ಬಂದ ದಿನದಂದು ತುಂಬಾನೇ ಆಶೆ ಆಗುತ್ತೆ, ತಡೆಯೋಕೆ ಆಗೋದೇ ಇಲ್ಲ ಎಂದು ಮಾಹಿತಿನ ತಿಳಿಸಿದ್ದಾರೆ. ಹಾಗಾಗಿ 42ರ ವಯಸ್ಸಿನ ಮಹಿಳೆಯರಿಗೆ ತುಂಬ ಆಶೆ ಆಗುತ್ತೆ. ಪ್ರತಿ 4 ದಿವಸಕ್ಕೆ ಒಂದು ಸಲ ಮಾಡಲೇಬೇಕು. ಇಲ್ಲ ಅಂದರೆ ಅವರು ಒಬ್ಬ ಮಿಂಡನನ್ನು ಹುಡುಕುತ್ತಾ ಹೊರಗಡೆ ಸುತ್ತಾಡುತ್ತಾರೆ ಎಂದು ಪುಷ್ಪಾವತಿ ಅವರು ತನ್ನ ಮನಸ್ಸಿನ ಮಾತನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ತಿಳಿಸಿದ ಮಾಹಿತಿ ಸ್ನೇಹಿತರೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. 42ರ ಮಹಿಳೆಯರಿಗೆ ಸಮಾಧಾನ ಪಡಿಸುವ ವಿಧಾನ. ಸೊ ಬನ್ನಿ ಪುಷ್ಪಾವತಿ ಅವರು ಏನೆಲ್ಲ ಹೇಳಿದ್ದಾರೆ ನೋಡೋಣ. ನಿಮ್ಮದು ದಪ್ಪ ಸೌತೆಕಾಯಿ ಇದ್ದರೆ ಮಾತ್ರ ಸಂಪೂರ್ಣ ನೀವು ಒಂದು 42 ವಯಸ್ಸಿನ ಮಹಿಳೆಗೆ ತೃಪ್ತಿಪಡಿಸಬಹುದು ಎಂದು ಹೇಳಿದ್ದಾರೆ. ನಿಮ್ಮದು ದಪ್ಪ ಸೌತೆಕಾಯಿ ಇರಲಿಲ್ಲ ಅಂದರೆ ಆ ಒಂದು ಸಮಯದಲ್ಲಿ ಸ್ನೇಹಿತರೆ ನೀವು ಮಾಡುವ ಮುಂಚೆ 10 ನಿಮಿಷ ಬೆರಳಿನಿಂದ ಒಳಗೆ ಒತ್ತಬೇಕು ಎಂದು ಖುದ್ದಾಗಿ ಪುಷ್ಪಾವತಿ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಮಾಡುವಾಗ ಮಧ್ಯದಲ್ಲಿ ಬಾಲ್ ಕೂಡ ಜೋರಾಗಿ ಬ್ರಷ್ ಮಾಡಬೇಕು. ಆ್ಯಂಡ್ ಪ್ರತಿ 4 ದಿವಸಕ್ಕೆ ಒಂದು ಸಲ ಮಾಡಲೇಬೇಕು. ಇವರು ಸ್ನೇಹಿತರೆ ಹೇಳಿದ ನೀವು ರೂಲ್ಸ್ನ ಫಾಲೋ ಮಾಡಿದರೆ ಖಂಡಿತ ಒಂದು 42 ವಯಸ್ಸಿನ ಮಹಿಳೆಗೆ ನೀವು ಕೂಡ ತೃಪ್ತಿಪಡಿಸಬಹುದು. ಇವಳ ಹತ್ತಿರ ಸ್ನೇಹಿತರೆ ಒಂದು ಹೊಂಡಾ ಅಮೇಜೆ ಕಾರ್ ಇರುತ್ತೆ. ತುಂಬ ಹಳೆ ಮಾಡೆಲ್ ಕಾರು. ಈ ಒಂದು ಕಾರಲ್ಲಿ ಸ್ನೇಹಿತರೆ ಒಬ್ಬಳೇ ಸುತ್ತಾಡೋದಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಕಾರಣ ಇವಳ ಯಜಮಾನರಿಗೆ 72 ವಯ ಆಗಿರುತ್ತೆ. ಅವರು ಹೊರಗಡೆ ಜಾಸ್ತಿ ಎಲ್ಲೂ ಸುತ್ತಾಡೋದಿಲ್ಲ, ಮನೆಯಲ್ಲೇ ಇರುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಶಾಪಿಂಗ್ ಆಗಲಿ ಯಾವುದೇ ಕಡೆ ಹೋದರೂ ಈ ಒಂದು ಕಾರಲ್ಲಿ ಒಬ್ಬರೇ ಸುತ್ತಾಡೋದಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಈ ಕಾರ್ನ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1199 cc ಆಗಿರುತ್ತೆ. ಒಟ್ಟು 4 ಸಿಲಿಂಡರ್ಗಳು ಆ್ಯಡ್ ಮಾಡಲಾಗಿದೆ. ಪವರ್ ಬಂದ್ಬಿಟ್ಟು 89 bhp ಎಟ್ 6000 RPM ಆಗಿರುತ್ತೆ. ಅದೇ ರೀತಿ ವೀಲ್ ಟೈಪ್ ಬಂದ್ಬಿಟ್ಟು ಸ್ಟೀಲ್ ವೀಲ್ ಈ ಒಂದು ಕಾರಲ್ಲಿ ಆ್ಯಡ್ ಮಾಡಲಾಗಿದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಟೈರ್ ಟೈಪ್ ಬಂದ್ಬಿಟ್ಟು ಟ್ಯೂಬ್ಲೆಸ್ ರೇಡಿಯಲ್ ಟೈರ್ ಆಗಿರುತ್ತೆ. ಹಾಗೂ ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು 175/65 R14 ಆಗಿರುತ್ತೆ. ಮತ್ತು ರಿಯರ್ ಬ್ಯಾಕ್ ಸೈಡ್ ಟೈರ್ ಬಂದ್ಬಿಟ್ಟು 175/65 R14 ಎರಡು ಟೈರ್ ಸೇಮ್ ಆಗಿರುತ್ತೆ. ಇವರು ಸ್ನೇಹಿತರೆ ಫ್ಯಾಮಿಲಿ ಜೊತೆ ಸುತ್ತಾಡುವ ಉದ್ದೇಶದಿಂದ ಈ ಒಂದು ಹೊಂಡಾ ಅಮೇಜೆ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಬಟ್ ಯಜಮಾನರು 72 ವಯಸ್ಸಿನಲ್ಲೇ ಪೂರ್ಣ ಮುದುಕರಾಗಿ ಬಿಟ್ಟಿದ್ದಾರೆ. ಅವರಿಗೆ ಸ್ವಲ್ಪನೂ ಆಶೆ ಇಲ್ಲ ಎಂದು ಮಾಹಿತಿನ ಕೊಟ್ಟಿದ್ದಾರೆ.